ನಾನೇ ಹೇಳಿದ್ದೀನಿ. ಅಷ್ಟು ದಪ್ಪ ಆಮೇಲೆ ಅಷ್ಟು ದೊಡ್ಡ ಬಾಡಿ, ಅಷ್ಟು ದಪ್ಪ ಪರ್ಸ್ನಾಲಿಟಿ ಏನು ದಪ್ಪ ಇಲ್ಲ, ನಿನ್ ಸ್ವಂತ ಸಣ್ಣ ಇದೆ, ಎದೆ ಫುಲ್ಲು ದಪ್ಪ ಇದೆ. ನೀನ್ ಲೆಗಿನ್ಸ್ ಪ್ಯಾಂಟ್ ಹಾಕಿತ್ತಲ್ಲ, ನಿನ್ ತೊಡೆನೂ ಸಕ್ಕ ದಪ್ಪ ಇದೆ. ನಿಜ, ನೀನ್ ಬೆತ್ತಲೆ ನಿಂತ್ಕೊಂಡಾಗ ಯಾವ ತರ ಕಾಣ್ತೀಯ ಅಂತ ನೋಡ್ಬೇಕು. ಹೆಂಗ್ ಕಾಣ್ತಾರೆ, ಹೆಂಗ್ ಕಾಣ್ಬೇಕು ನಿನ್ಗೆ? ನೋಡಿ ನೀನ್ ಆ ತರ ಬೆತ್ತಲೆ ನಿಂತ್ಕೊಂಡಾಗ ನನ್ ಫಸ್ಟ್ ನಿನ್ ಮಲಗೆ ಭಯ. ನೀನ್ ಆ ತರ ಬೆತ್ತಲೆ ನಾನು ನೋಡಿದಾಗ ಫಸ್ಟ್ ನಾನು ನಿನ್ ಮಲಗೇನೆ ಭಯ ಆಗ್ತದೆ. ಆಯ್ತು. ಏನ್ ಹೇಳು, ಏನ್ ಹೇಳಣ್ಣ? ಏನ್ ಹೇಳ್ಬೇಕು ಅಂತ ಅನ್ನಿಸ್ತಿಲ್ವಾ? ನಿಂಗೇನು ಹೇಳ್ಬೇಕು ಅಂತ ಅನ್ನಿಸ್ತಿಲ್ವಾ ಅಂದ್ರೆ? ನಾನೊಂದು ವಿಷಯ ಕೇಳ್ತೀನಿ, ಡೈರೆಕ್ಟ್ ನಿಜ ಹೇಳು, ಸುಳ್ಳೆಲ್ಲ ಹೇಳ್ಬೇಡ. ನಿನಗೆ ಸೆಕ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ ಇಲ್ವಾ? ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಇದೆಯಾ ಇಲ್ವಾ? ನಾನು ಹೇಳ್ತಿಲ್ವಾ, ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಟ್ ಇದೆ ಇಂಟ್ರೆಸ್ಟ್. ಮತ್ತೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾ ಫೋರ್ಸ್ ಮಾಡ್ತಿದ್ದೀನಿ ನಿನ್ನೆ. ಫೋರ್ಸ್ ಮಾಡ್ತಾ ಇರೋದು ಅಂತಲ್ಲ ಬಟ್ ಹೇಳ್ತೀನಿ ಕೇಳ್ಕೊ. ಫೋರ್ಸ್ ಮಾಡ್ತಿದ್ದೀನಿ ಅಂತಲ್ಲ, ಬಟ್ ಇಂತ ಅಂದ್ರೆ ಎಲ್ಲರಿಗೂ ಆಸೆ ಇರ್ತದೆ. ಕೂಡಿ ತಿನ್ನೋ ಜನ್ಮ, ತಿನ್ನೋ ಇರೋಲ್ಲ ಅಂತ ಯಾರಿಗೂ ಇಲ್ಲ, ಗೊತ್ತಾಯ್ತಾ? ಆಸೆ ಅತಿ ಕಂಟ್ರೋಲ್ ಲಿಮಿಟ್ ಆಗಿರ್ಬೇಕು, ಗೊತ್ತಾಯ್ತಾ? ನಾನು ಕಂಟ್ರೋಲಲ್ಲೇ ಇದ್ದೆ ಇಷ್ಟು ದಿನ. ನೀನು ಯಾವಾಗ ನೋಡಿದೆ ಅವಾಗಿಂದಲೇ ನಾನು ಕಂಟ್ರೋಲ್ ಕಳ್ಕೊಂಡಿರೋದು. ಕಂಟ್ರೋಲ್ ಆಗಿ ಇದ್ದೇನು, ಯಾವಾಗ ನೋಡೋಣ ಅಂತ ಹೇಳಿದ್ದೆ. ನಿಜ ಬಿಟ್ಟಿದ್ರೆ ಅಲ್ಲೇ ನಿನ್ನ ಮಲ ಹಿಡ್ಕೊಂಡ್ಬಿಡ್ತಾ ಇದ್ದೆ. ಅದೇ ಹೇಳ್ತಿಲ್ವಾ, ಕಂಟ್ರೋಲ್ ಆಗಿದ್ದು ಇಷ್ಟ ಓಕೆ, ಬಟ್ ನೀನು ಯಾವಾಗ ನೋಡ್ಕೊಂಡಾಗ ಓಕೆ ಕಂಟ್ರೋಲ್ ಹೆಣ್ಮಕ್ಳು ಜಾಸ್ತಿ ಮಾಡ್ಕೊಂತೀವಿ ನನ್ನ. ಹಲೋ. ಕಂಟ್ರೋಲ ನೀನು ಯಾರು ಜಾಸ್ತಿ ಮಾಡ್ಕೋ, ಟೆನ್ಷನ್ ತಗೋ ಅಂತ ಹೇಳಿದಾನ. ಕಂಟ್ರೋಲ್ ಆಗಿರ್ಬೇಕಿತ್ತ. ನೋಡ್ದಾಗ್ಲಿಂದ ಆಸೆ ಪಟ್ಕೊಂಡು ಮನ್ಸಲ್ಲಿ ಏನೋ ಕನಸು ಕಲ್ತ್ಕೊನಲ್ಲ, ಹಂಗಾಗಿ ಕಂಟ್ರೋಲ್. ಓಕೆ, ನೀನು ಫೋನ್ ಮಾಡೋದೈತಾ? ನೀನು ಫೋನ್ ಮಾಡೋದ್ರೆ ನಾನು ಏನ್ ಅನ್ಕೊಂಡಿದ್ದೀನಿ, ಹೆಂಗಿದ್ದಾಳೆ ಇದ್ದಾಳೆ ಅನ್ಕೊಂಡ? ನಾನು ನಿನ್ ಫೋನ್ ಮಾಡಿದಾಗ ಫಸ್ಟ್ ಟೈಮ್ ನಾನು ನಿನ್ ಫೋನ್ ಮಾಡಿದಾಗ ನಿಜ ನೀನು ಈ ತರ ಇದೆಯಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನ್ ಕೇಳಿದ್ ನೀನ್ ಹೇಳು. ಈಗ ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಮೇಲೆ ಮತ್ತೆ ನಿನ್ ಜೊತೆ ನಾನು ಆ ತರ ಸೆಕ್ಸ್ ಮಾಡಿದ್ರೆ ನನಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದು ನಾನೊಬ್ಬ ಇಂಟ್ರೆಸ್ಟ್ ಆಗಿದ್ರೆ ಸೆಕ್ಸ್ ಮಾಡಿದ್ರೆ ಅದು ಚೆನ್ನಾಗಿರುತ್ತಾ ಅಂತ ಕೇಳ್ತೀಯಾ? ಬಟ್ ಆ ತರ ಜಾಸ್ತಿ ಇದ್ ಮಾಡಕ್ ಹೋಗ್ಬೋದು, ನಿನ್ ಅತಿಯಾಗಿ ಇದ್ ಮಾಡ್ಕೊಳಲ್ಲ ನಾನು, ಆಯ್ತಾ? ಅಂದ್ರೆ ನಾನೇನ್ ಅತಿಯಾಗಿ ಮಾಡ್ಕೊಂಡಿದ್ದೀನಿ ಅಂತ? ನೀನ್ ಅತಿಯಾಗೆಲ್ಲ ಫುಲ್ ಇದೇ ಕಂಡ್ಬಿಟ್ಟಿದೀಯಲ್ಲ ನೀವೆಲ್ಲ. ಏನೋ ನನ್ನ ಆಸೆನ ಕನಸನ್ನ ನೀನ್ ನಿಜ ಮಾಡ್ತೀಯ ಅಂತ. ಹಲೋ. ಈಗ ನಾನು ಫಸ್ಟ್ ನಾನು ಸೆಕ್ಸ್ ಮಾಡಿಲ್ಲ ಅಂದ್ರೂ ನೀನ್ ತಕ್ಕೋಬೇಕು, ಮುದ್ದಾಡ್ಬೇಕು, ಕಿಸ್ ಮಾಡಬೇಕು, ಹಾಸಿಗೆ ಫುಲ್ ಒಳಾಡಬೇಕು, ನೀನ್ ತಕ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡೆ ನಿಧಾನಕ್ಕೆ ನಿನ್ನ ಬಟ್ಟೆ ಎಲ್ಲ ಬಿಸ್ಬೇಕು. ನೀನು ಅಷ್ಟೇ ನನ್ನ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡು ನೀನು ನನ್ನ ಬಟ್ಟೆ ಎಲ್ಲ ಬಿಸ್ಬೇಕು. ಅದಕ್ಕೇನೆ ಮತ್ತೆ ನಾನು ಅನ್ಕೊಂಡೆ ನಾನು ಇದ್ ನೋಡೋದಕ್ಕೆ, ಮತ್ತೆ ನಿನ್ ಬಟ್ಟೆ ಎಲ್ಲ ನೋಡ್ತೀಯಲ್ಲ, ಬಟ್ ಅದಕ್ಕೆ ನೀನ್ ಈ ತರ ಎಲ್ಲ ಇದ್ ಮಾಡ್ತಿರೋದು. ನೋಡ್ಬಾರ್ದು, ಅದ್ ನೋಡೋದ್ ತಪ್ಪು, ಆ ತರ ಎಲ್ಲ ನೋಡ್ಬಾರ್ದು, ಗೊತ್ತೈತೆ ತಾನೆ? ಇನ್ಮೇಲೆ ನೋಡಲ್ಲ ಬಿಡು.
ನೋಡ್ಬಾರ್ದು. ನೀನ್ ಆತರ ನೋಡಿರೋದಕ್ಕೆ ಮತ್ತೆ ನನ್ಗೆ ಈ ತರ ಕೇಳ್ತಿದ್ಯಲ್ಲ, ನನ್ಗೆ ಅವಾಗ್ಲೇ ಗೊತ್ತಾಯ್ತು. ಈ ತರ ಎಲ್ಲ ಕೇಳ್ತಿದ್ದೆ, ನೀನ್ ಈ ತರ ಎಲ್ಲ ನಿನ್ ಕನ್ಸ್ಕೊಂಡು ಈ ತರ ಎಲ್ಲ ಫ್ಲಾಶ್ ಬ್ಯಾಕಿಗೆ ಹೋಗಿದ್ಯಾ ಅಂದ್ರೆ ನಾನು ಅವಾಗ ಅನ್ಕೊಂಡೆ, ನಾನು ಓಹೋ ಇದೇನೋ ಟೆಸ್ಟ್ ಫಿಲಮ್ ನೋಡ್ತಾನೆ, ಅದಕ್ಕೆ ನೀವು ಈ ತರ ಎಲ್ಲ ಥಿಂಕ್ ಮಾಡ್ತಿರೋದು ಅನ್ಕೊಂಡೆ ನಾನು. ಇನ್ಮೇಲೆ ನೋಡಲ್ಲ ಬಿಡು ಅಂದೆ. ಇನ್ನೇ ನೋಡಾಗಿದ್ಯಲ್ಲ, ಇನ್ಮೇಲೆ ನಿನ್ನ ನೋಡಿದ್ರೆ ಇನ್ನೂ ಪ್ರಯೋಜನ. ಇನ್ಮೇಲೆ ನೋಡೋದೆಲ್ಲ ಇಲ್ಲ, ಇನ್ಮೇಲೆ ಏನಿದ್ರು ಮಾಡೋದಷ್ಟೇ. ನೋಡಿದ್ಯಲ್ಲ, ನೋಡಿದ್ಮೇಲೆ ನಿನ್ನೆ ನೋಡಿದ್ಮೇಲೆ ಇನ್ನೇನ್ ನೋಡ್ತೀಯಾ? ನನ್ನ ಆಸೆ ತೀರ್ಸಕ್ಕೆ ಇನ್ಮೇಲೆ ಹಿಂಗೆ ಇರ್ತೀಯಲ್ಲ, ನಾನು ಇನ್ಮೇಲೆ ಸೆಕ್ಸ್ ಪಿಕ್ಚರ್ ಎಲ್ಲ ನೋಡಕ್ ಹೋಗಲ್ಲ. ಹಲೋ, ನಾನು ಅವಾಗ್ಲೇ ನಿನ್ ಏನೋ ಒಂದು ಕೇಳಿದೆ, ನೀನು ಏನೋ ಕ್ಲಿಯರ್ ಆಗಿ ಹೇಳಿಲ್ಲ. ಏನು? ನಿನ್ ಬರ್ತೀಯಲ್ಲ, ಹೋಗಿ ಕಾಂಡಮ್ ತಗೊಬರೋಣ ಬೇಡವಾ ಅಂತ ಕೇಳಿದೆ. ತಗೊಬರೋಣ ಬೇಡವಾ? ಏನ್ ಮಾಡ್ತೀನಿ ನೋಡು, ಇಲ್ಲಿ ನನಗೆ ಕೊಟ್ಬಿಡ್ತಿ ಕೈಗೊಂದ ಅಷ್ಟೊಂದು ಕುತ್ಕೋ ಅಂತ. ಅಂದ್ರೆ ಕಾಂಡಮ್ ಹಾಕೊಂಡ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಕೇಳಿದೆ. ಅದಕ್ಕೆ ನಾನು ಹೇಳ್ತಿದ್ದೀನಿ ತಾನೆ, ತೊಡ್ತಿ ಒಂದು ಕೈಗೊಂದು ಕೊಟ್ಬಿಡ್ತಿ ಹಾಡ್ಕೊಂಡ್ ಕುತ್ಕೋ ಅಂತ. ಅದಕ್ಕೆ ನೀನ್ ಕ್ಲಿಯರ್ ಆಗಿ ಹೇಳಿ, ಏನ್ ಮಾಡ್ಲಿ, ತರಣ ಬೇಡವಾ? ಅದಕ್ಕೆ ನಾನು ಹೇಳ್ತೀನಿ ನೋಡು, ಹೆಂಗ್ ಮಾಡ್ತೀನಿ, ನಿನ್ ಮನ್ಸಿಗೆ ಹೆಂಗ್ ಅನ್ಸುತ್ತೆ ನೋಡು, ಒಂದ್ ಕೈಗೊಂದು ಕೊಟ್ಬಿಡ್ತಿ ಆಡ್ಕೊಂಡ್ ಕುತ್ಕೊಳ್ಳಿ. ಏನ್ ನಾನು ಒಂದ್ಸತಿ ಮಾಡಿದ್ರೆ ನಾನು ನೋಡೋ ಐತೆ ಕೇಳೋ, ನೀವೇನ ಆಸೆ ಪೂರೈಸ್ಕೊಬಿಡ್ತೀರಾ, ಬಟ್ ಅನ್ಬೋಸರ್ ನಾವ್ ತಾನೆ. ಒಂದ್ಸತಿಗೆಲ್ಲ ಮಗು ಆಗುತ್ತಾ? ಬಟ್ ನನಗೆ ಇಷ್ಟನ ಇಲ್ಲ, ನನ್ಗೆ ನೋಡು ನಿಮ್ಗೆ ಹೇಳ್ಬಿಡ್ತೀನಿ ಸರಿಯಾಗಿ ಇವಾಗ ಎಲ್ಲ. ಏನ್ ಹೇಳು? ಏನಿಲ್ಲ ಹೇಳು. ಹೇಳು, ತಗೋಬರೋಣ ಬೇಡವಾ? ಏನು ತಗೋಬರೋಣ ಬೇಡವಾ ಅಂದೆ. ತಗೋಬಿಟ್ವಾ? ಸರಿ ಆಯ್ತು. ಮತ್ತೆ ಬಟ್ ನಿಮ್ಗೆ ಅವೆಲ್ಲ ಅಭ್ಯಾಸ ಇದೆಯೇನೋ, ಅದಕ್ಕೆ ಅಂತ ಹೇಳಿ. ಏನು ಅವೆಲ್ಲ ಅಭ್ಯಾಸ ಇದೆಯೇನೋ, ತಗೊಬಂದೆಲ್ಲ ಕಾಂಡಮ್ನ ತಗೊಂಬಂದ್ ಅಭ್ಯಾಸ ಇದೆಯೇನೋ? ಅದೆಲ್ಲ ಏನಿಲ್ಲ. ನಿನ್ಗೆ ಎಲ್ಲಿ ಯಾವ್ದು ಕಷ್ಟ ಆಗುತ್ತೋ, ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಎಲ್ಲದನ್ನ ನೀನ್ ಕೇಳಿ ನಿರ್ಧಾರ ತಗೋಣ ಅಂತ. ನಮ್ಮನೇಲೆ ಇದ್ದಾವೆ ನಿನಗೆ ಯಾವ್ದು ಕಷ್ಟನೋ, ನಿನ್ಗೆ ಯಾವ್ದು ಇಷ್ಟನೋ ತಿಳ್ಕೊಂಡು ಅದನ್ನೇ ಫಾಲೋ ಮಾಡೋಣ ಅಂತ ನಾನು ಕೇಳಿದ್ದು ಅಷ್ಟೇ. ನಿನಗ ಕಷ್ಟ ಇಷ್ಟ ಅಂತಲ್ಲ, ಬಟ್ ನಿನ್ಗೆ ಇವೆಲ್ಲ ಅಭ್ಯಾಸ ಐತೆ ಅಂತ ಅಲ್ಲ ಅರ್ಥ. ನಿಜವಾಗ್ಲೂ ಇಲ್ಲ, ನೀನ್ ಮಾತಾಡೋ ತಪ್ಪು ತಿಳ್ಕೊಂಡಿದ್ರೆ ನಾನೇನೋ ಮಾಡಕ್ಕಾಗಲ್ಲ. ಬಟ್ ನಿಮ್ ತಾಯಣ ಇಲ್ಲ? ನಿಜವಾಗ್ಲೂ ಇಲ್ಲ ಅಂತ ಹೇಳಿದ್ ನಾನು, ತಾಣೆಗೂ ಇಲ್ಲ. ಬಟ್ ನಮ್ಮ ಎತ್ತಾಯಣ ಇಲ್ಲ ಅಂತ ಹೇಳ ಅಷ್ಟೇ. ನಿಜವಾಗ್ಲೂ ನಮ್ಮ ಎತ್ತಾಯಣಗಳು ಇಲ್ಲ ಅಂತ ಹೇಳಿದ್ನಲ್ಲ. ಕರೆಕ್ಟ್ ಓಪನ್ ಆಗಿಲ್ಲ. ಹೇಳ. ಆಯ್ತು. ಫ್ರೆಂಡ್ ಸರ್ಕಲ್ಗಳು ಇದಾವಲ್ಲ, ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ಹೇಳ್ತಾರೆ, ಈ ತರ ಇದ್ರೆ ಈ ತರ ಇರುತ್ತೆ, ಈ ತರ ಇದ್ರೆ ಆ ತರ ಇರುತ್ತೆ, ಯಾವ್ ಚೆನ್ನಾಗಿರುತ್ತೆ ಯಾವ್ ಚೆನ್ನಾಗಿರಲ್ಲ ಅಂತೆಲ್ಲ ಹೇಳ್ತಾರೆ. ಏನಂತ ಹೇಳ್ತಾರೆ ಎಲ್ಲ ನಿಮ್ ಫ್ರೆಂಡ್ಸ್ ಎಲ್ಲ ಜೊತೆ ಆಗ್ಬಿಟ್ರೆ ನಿಮ್ ಏನಂತ ಹೇಳ್ತಾರೆ, ಏನಂತ ಮಾತಾಡ್ತೀರಲ್ಲ, ಡೈರೆಕ್ಟ್ ಓಪನ್ ಆಗಿ ಮಾತಾಡ್ತೀರಾ? ಈ ತರ ಇರುತ್ತೆ ಕಂಡ್ಲಾ, ಈ ತರ ಇರುತ್ತೆ ಕಂಡ್ಲಾ ಅಂತೆಲ್ಲ ಮಾತಾಡ್ಬಿಡ್ತೀರಾ? ಹಂಗೆಲ್ಲ ಮಾತಾಡಲ್ಲ, ಮತ್ತೆ ಜನರಲ್ ಆಗಿ ಮಾತಾಡ್ತೀವಿ. ಕಾಂಡಮ್ ಹಾಕೊಂಡ್ ಮಾಡಿದ್ರೆ ಒರಿಜಿನಾಲಿಟಿ ಇರಲ್ಲ, ಸೊ ಇಂಟ್ರೆಸ್ಟಿಂಗ್ ಆಗಿರಲ್ಲ. ಕಾಂಡಮ್ ಹಾಕೊಂಡ್ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿ ಇರಲ್ಲ, ಹಂಗೆ ಹಾಕೊಂಡೆಲ್ಲ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಮಾತಾಡ್ತೀವಿ. ನೀವೇನು ಮಾತಾಡಲ್ಲ ನೆಗೆಸ್ಕೊಂಡ್ರೆ? ನಾವೇನು ಮಾತಾಡಲ್ಲ, ಮಾತಾಡ್ತೀವಿ, ಯಾವ ತರ ಥಿಂಕ್ ಮಾಡಲ್ಲ ನಮ್ಮಿರಲ್ಲ. ಗೊತ್ತಾಯ್ತು. ಹಲೋ, ಬೇಗ ಬಾ ಅಂತ ತಡ್ಕೊಳಕ್ ಆಗ್ತಿಲ್ಲ. ಯಾಕೋ ನಂಗೆ ಈಗಲೇ ಬೇಕು ಅನ್ನಿಸ್ತೈತೆ. ಹಲೋ, ನಂಗೆ ಈಗ ಬೇಕು ಅನ್ನಿಸ್ತೈತೆ, ತಡ್ಕೊಳಕ್ ಆಗ್ತಿಲ್ಲ. ಏನು ಇಷ್ಟವರೆಗೂ ಚೆನ್ನಾಗಿ ಮಾತಾಡದೆ ಈಗ ಹಿಂಗ್ ಮಾಡ್ತಿದ್ಯಲ್ಲೋ? ತಡ್ಕೊಳಕ್ ಆಗ್ತಾ ಇಲ್ಲ, ಫುಲ್ ಮೂಡ್ ಬಂದ್ಬಿಟ್ಟಿದೆ. ಅದಕ್ಕೆ ನಿನ್ನೆ ಒಂದ್ ಮೂಡ್ ಬರ್ಸ್ಕೊಂತ ನಾನು ನೆನಪು ಮಾಡ್ಕೊಂಡ್ರೆ ಸಾಕು, ಮನೆ ಫುಲ್ ಎತ್ತಿರುತ್ತೆ. ನಿನ್ನೆ ಒಂದೊಂದು ನೆನಪು ಅಂತ ಒಂದೊಂದು ಕಂಟ್ರೋಲ್ ಲಿಮಿಟ್ ಆಗಿರ್ಬೇಕು.
ಸರಿ ನಾನೊಂದು ಮಾತು ಕೇಳ್ತೀನಿ, ನೀನಿದೆ ಕಾಂತಾಗಿ. ಏನು ನಾವು ಕಂಟ್ರೋಲ್ ಆಗಿದ್ದಾನೆ, ಸರಿ ಕಂಟ್ರೋಲ್ ಆಗಿದೆ. ಸರಿ ಸರಿ ಆಯ್ತು, ನೀನು ಕಂಟ್ರೋಲ್ ಇದೆ, ಓಕೆ. ನಾನು ಕೇಳೋಕ್ಕೆ ಪ್ರಾಂತಾಗಿ ಅನ್ಸೋದಿಲ್ಲ. ನಿನಗೆ ಅನ್ಸಿದ ಮಟ್ಟಿಗೆ ನಿನ್ನನ್ನು ನೀನು ನೋಡ್ಕೊಂಡಾಗ ಯಾವತ್ತು ನಿನಗೆ ನನ್ನ ಮೇಲೆ ದಪ್ಪ ಇದೆ, ಅಟ್ರಾಕ್ಟಿವ್ ಆಗಿದೆ, ಚೆನ್ನಾಗಿದೆ ಅಂತ ನಿನಗೆ ಯಾವತ್ತು ಅನ್ಸಿಲ್ವ? ಯಾಕೆ ನಾನೇ ಕಲ್ಸ್ಕೊಳೋಣ ಬಟ್ ಸ್ಕೂಲ್ದಿಂದ ಹೋಗು, ಏನ್ ಮಾಡೋಣ ನಾನವ ಅನ್ಸಿದ್ಯಾ ಅನ್ಸಿಲ್ವ ಹೇಳ? ಏನು ಕಲ್ಸ್ಕೊಳೋಣ ನಿನ್ನ ಮಲೆ ದಪ್ಪ ಇದೆ ಅಂತ ನಿಂಗೆ ಯಾವತ್ತು ಅನ್ಸಿಲ್ವಾ? ಇದೆ ಅಪ್ಪ, ಇವಾಗ ಇದ್ರೆ ನಾನು ಕ್ವಿಟ್ ಹಾಕ್ಲಾ? ಕುಯ್ದಾಕಿದ್ರೆ ನಾನೇನು ಇಲ್ಲ ತಾನೆ, ಬಟ್ ಅವ್ ಏನ್ ಇರೋದ್ ನಾನೇನ್ ಮಾಡ್ಲಿ? ಅದು ಆಟೋಮೆಟಿಕ್. నువ్వు జాబ్ చేయాలా, బిజినెస్ చేయాలా డిసైడ్ అయ్యావా? ఏంటి ఇంకా డిసైడ్ అవ్వలేదా? డోంట్ వరీ బాస్, ఆస్ట్రోటాక్ యాప్లోకి వెళ్ళు, నీ డేట్ ఆఫ్ బర్త్ ఎంటర్ చేయి. అక్కడున్న ఆస్ట్రాలజర్స్ నీకు కావాల్సిన ఇన్ఫర్మేషన్ అంతా ప్రొవైడ్ చేస్తారు. ఏంటి ఇన్ఫర్మేషన్ అనుకుంటున్నావా? నీకు జాబ్ ఎప్పుడు వస్తుంది, ఎలాంటి జాబ్ వస్తుంది, ఏ ఫీల్డ్లో వస్తుంది, ఇంకా దీంతో పాటు A to Z ఇన్ఫర్మేషన్ అంతా నీకు ప్రొవైడ్ చేస్తారు. అండ్ వన్ మోర్ థింగ్ ఈజ్ ఫస్ట్ సాట్ ఈస్ ఫ్రీ. If I had to break into tech today with zero experience, here's exactly what I would do. I would look at learning resources online right now. My all-time favorite has always been Udemy. And now they've got this new Career Accelerators program, and they literally give you the exact roadmap to break into careers like data science, cloud engineering, or full stack development. Best part is you get a curated course plan, so there's no need for searching through hundreds of courses. You get hands-on projects that you can show to employers, put on your resume, and for your interview prep. And this is a self-paced course. It means it's easy to do with your other life commitments. It's also included on the Udemy personal plan, which I have used for many years to learn so many things. The truth is, best way to learn and keep up with the current tech is not just by reading and watching, it's about learning and building and keep repeating. So